ವೃಶ್ಚಿಕ ರಾಶಿಯವರು ಜುಲೈ ತಿಂಗಳಲ್ಲಿ ನಿಮ್ಮ ತುಳಿದವರ ಮುಂದೆನೆ ನೀವು ರಾಜನ್ ತರ ಮೆರೆಯುವಂತ ಟೈಮ್ ಬಂದಾಯ್ತು. ವೃಶ್ಚಿಕ ರಾಶಿಯವರಿಗೆ ಆರ್ಥಿಕ ಬದಲಾವಣೆ ಆಗಿ ಮಾಡಿದ್ದಂತ ಹಳೆಯ ಸಾಲಗಳೆಲ್ಲನೂ ತೀರ್ಸೋಂತ ಸಮಯ ಬಂದಾಯ್ತು. ಜುಲೈ ತಿಂಗಳು ವೃಶ್ಚಿಕ ರಾಶಿಯವರಿಗೆ ವರವಾಗ್ತಾ ಇದೆಯಾ ಅಥವಾ ಶಾಪ ಆಗ್ತಾ ಇದೆಯಾ? ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವ ವಿದ್ಯಾನಂ ಹಯಗ್ರೀವ ಉಪಾಸ್ಮಹೆ. ನನ್ನ ಸಮಸ್ತ ಆರಾಧ್ಯಂ ಚಾನಲ್ ವೀಕ್ಷಕರೆಲ್ಲರಿಗೂ ಕೂಡ ವಿಭಾ ಶೆಟ್ಟಿ ಮಾಡುವ ನಮಸ್ಕಾರಗಳು. ಮಾಸ ಭವಿಷ್ಯ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಈ ತಿಂಗಳು ಅಂದರೆ ಜುಲೈ ತಿಂಗಳಲ್ಲಿ ಗ್ರಹಗಳ ಸ್ಥಾನಮಾನದ ಆಧಾರದ ಮೇಲೆ ಏನೆಲ್ಲ ದ್ವಾದಶ ರಾಶಿಗಳ ಮೇಲೆ ಬದಲಾವಣೆಗಳಾಗ್ತಿದೆ ಅನ್ನೋದನ್ನ ನೋಡೋಣ ಬನ್ನಿ. ಇನ್ನು ಗ್ರಹಗಳ ಸ್ಥಾನಮಾನ ಹೇಗಿದೆ, ಯಾವುದಾದ್ರೂ ಗ್ರಹಗಳ ಬದಲಾವಣೆ ಆಗ್ತಿದೆ ಈ ತಿಂಗಳಲ್ಲಿ ಅಂತ ನೋಡೋದಾದ್ರೆ ನೋಡಿ, ಮೊದಲನೇದಾಗಿ ಶುಕ್ರ ಗ್ರಹ ಕರ್ಕಾಟಕ ರಾಶಿಯಿಂದ ಸಿಂಹ ರಾಶಿಗೆ ತನ್ನ ಪ್ರವೇಶನ ಬೆಳೆಸ್ತಾ ಇದೆ ಇದೇ ತಿಂಗಳ 5ನೇ ತಾರೀಕು. ಹಾಗೆ ಬುಧ ಗ್ರಹ ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿಗೆ 2ನೇ ತಾರೀಕು ತನ್ನ ಪತನ ಬದಲಾಯಿಸಿ ತದನಂತರ ಮತ್ತೆ ಹಿಮ್ಮುಖ ಸಂಚಾರವಾಗಿ 7ನೇ ತಾರೀಕು ಮತ್ತೆ ಮಿಥುನ ರಾಶಿಗೆನೆ ತೆರಳ್ತಾನೆ. ಹಾಗೆ ಸೂರ್ಯ ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿಗೆ 16ನೇ ತಾರೀಕು ತನ್ನ ಪತನ ಬದಲಾಯಿಸ್ತಾನೆ. ಇನ್ನು ಗ್ರಹಗಳ ಸ್ಥಾನಮಾನ ಹೇಗಿರುತ್ತೆ ಇನ್ನು ಉಳಿದ ಗ್ರಹಗಳು ಅಂತ ನೋಡೋಕೆ ಹೋದಾಗ, ರಾಹು ಗ್ರಹ ಏನು ಕುಂಭದಲ್ಲಿ ಸ್ಥಿತನಾಗಿದ್ದರೆ ಶನಿ ಗ್ರಹ ಮೀನದಲ್ಲಿ ಸ್ಥಿತನಾಗಿರ್ತಾನೆ ಮತ್ತು ತನ್ನ ವಕ್ರ ಸ್ಥಿತಿನೂ ಕೂಡ ಬದಲಾವಣೆ ಮಾಡ್ತಾನೆ. ಅಂದರೆ ಇವಾಗ ಏನು ನೇರ ಚಲನದಲ್ಲಿದ್ದಾನೆ ಇದೇ ತಿಂಗಳ 27ನೇ ತಾರೀಕು ವಕ್ರ ಸ್ಥಿತಿಗೆ ಅಂದರೆ ಹಿಮ್ಮುಖ ಸಂಚಾರವಾಗಿ ತನ್ನ ಪತನ ಬದಲಾಯಿಸ್ತಾನೆ. ಹಾಗೆ ಇನ್ನು ಕುಜಗ್ರಹ ವೃಷಭ ರಾಶಿನಲ್ಲಿದ್ದು ಮಿಥುನ ರಾಶಿನಲ್ಲಿ ಸೂರ್ಯಗ್ರಹ ಮತ್ತು ಬುಧ ಗ್ರಹಗಳಿರ್ತವೆ. ಮತ್ತೆ ಸೂರ್ಯಗ್ರಹ ಮತ್ತೆ ತನ್ನ ಪತನ ಬದಲಾಯಿಸ್ತಾನೆ. ಕಟಕ ರಾಶಿನಲ್ಲಿ ಗುರು ಮತ್ತು ಸೂರ್ಯ ಗ್ರಹದ ಸಂಯೋಗ ಆಗ್ತಿದ್ರೆ ಇನ್ನು ಸಿಂಹ ರಾಶಿನಲ್ಲಿ ಕೇತು ಮತ್ತು ಶುಕ್ರರ ಸಂಯೋಗ ಆಗ್ತಾ ಇದೆ. ಸೊ ಹಾಗಿದ್ರೆ ದ್ವಾದಶ ರಾಶಿಗಳ ಮೇಲೆ ಏನೆಲ್ಲ ಪ್ರಭಾವ ಬೀರುತ್ತೆ ಇದರಿಂದ ಅನ್ನೋದನ್ನ ನೋಡೋಣ ಬನ್ನಿ. ವೃಶ್ಚಿಕ ರಾಶಿಯವರ ಜುಲೈ ತಿಂಗಳ ಭವಿಷ್ಯ ಹೇಗಿರುತ್ತೆ ಅಂತ ನೋಡೋದಾದ್ರೆ ನೋಡಿ, ವೃಶ್ಚಿಕ ರಾಶಿಯವರಿಗೆ ತುಂಬಾ ಅದ್ಭುತವಾದ ಒಂದು ಸಮಯ ಬಂದಾಯ್ತು. ನೀವು ಏನೆಲ್ಲ ಕಷ್ಟಪಟ್ಟಿದ್ರಿ, ಏನಾದ್ರೂ ಒಂದು ಸಣ್ಣ ಪುಟ್ಟ ಸಮಸ್ಯೆಗಳು ನಿಮ್ಮ ಜೀವನದಲ್ಲಿ ಬಹಳಷ್ಟು ಎದುರಿಸ್ತಾನೆ ಇದ್ರಿ ಕೂಡ ಇನ್ನು ಮುಂದಕ್ಕೆ ಅದಕ್ಕೊಂದು ಬ್ರೇಕ್. ಯಾಕೆ ಅಂತಂದ್ರೆ ಗುರುವಿನ ಒಂದು ಸಂಚಾರ, ಗುರು ಬಲ ಬಂದಾಯ್ತು. ಯಾಕಂದ್ರೆ ಗುರುವಿನ ಸ್ಥಾನಮಾನದಿಂದ ಗುರು ದೃಷ್ಟಿ ನಿಮ್ಮ ಲಗ್ನದ ಮೇಲೆ ಬೀಳ್ತಾ ಇರೋದ್ರಿಂದ ಖಂಡಿತವಾಗ್ಲೂ ನಿಮಗೆ ಮಾಡುವಂಥ ಎಲ್ಲ ಕೆಲಸದಲ್ಲೂ ಸಕ್ಸಸ್ ಸಿಗುತ್ತೆ. ಮತ್ತೆ ಇನ್ನು ಮುಂದಕ್ಕೆ ನಿಮಗೆ ಒಂದು ಏನೋ ಒಂಥರ ನಿಮಗೆ ಅದು ಶುರು ಆಗ್ಬಿಟ್ಟಿರುತ್ತೆ. ಆಲ್ರೆಡಿ ಜೂನಲ್ಲೇ ಚೇಂಜ್ ಆಗಿರೋದ್ರಿಂದ ಈಗ ಆಲ್ರೆಡಿ ಅದರ ಒಂದು ಸಂತೋಷನ ನೀವು ಅನುಭವಿಸ್ತಾ ಇರ್ತೀರ. ಮುಂದಕ್ಕೂ ಕೂಡ ಅದು ಕ್ಯಾರಿ ಆಗತ್ತೆ. ಆದರೆ ಏನು 16ನೇ ತಾರೀಕಿನ ನಂತರ ಗುರು ಕಂಬಸ್ಟ್ ಆಗೋದ್ರಿಂದ ಕೆಲವು ಶುಭ ಕಾರ್ಯಗಳು ನೀವು ಅನ್ಕೊಂಡ್ಬಿಟ್ಟಿರ್ತೀರಾ, ಗುರುಬಲ ಬಂದಾಯ್ತು, ಶುಭ ಕಾರ್ಯಗಳನ್ನ ಮಾಡಬೇಕು, ಹೋಮ ಮಾಡಿಸ್ಬೇಕು, ಹವನ ಮಾಡಿಸ್ಬೇಕು, ಅಥವಾ ಮನೇಲಿ ಶುಭ ಕಾರ್ಯಗಳು, ಮದುವೆ, ಮುಂಜಿ ಇಂಥ ಕೆಲಸಗಳನ್ನ ಮಾಡೋಣ ಅಂತ ಅನ್ಕೊಂಡ್ಬಿಟ್ಟಿರ್ತೀರಾ. ಆದರೆ 11ನೇ ತಾರೀಕಿನ ನಂತರ ಗುರು ಕಂಬಸ್ಟ್ ಆಗಿರೋದ್ರಿಂದ ಒಂದು ತಿಂಗಳ ಕಾಲ ಸ್ವಲ್ಪ ಅದನ್ನ ಕಂಟ್ರೋಲ್ ಮಾಡ್ಕೊಳ್ಳೋದು ಒಳ್ಳೇದು. ಕಂಟ್ರೋಲ್ ಅಂದ್ರೆ ಮಾಡದೇ ಇರೋದ್ರೇನೆ ಒಳ್ಳೇದು. ಯಾಕಂದ್ರೆ ಶುಭ ಫಲಗಳೇನು ಸಿಗದಿದ್ದಾಗ ಮಾಡಿ ಕೂಡ ಪ್ರಯೋಜನ ಇಲ್ದಂಗೆ ಆಗೋದು ಬೇಡ ಅಲ್ವಾ. ಸೊ ಆ ಸಂದರ್ಭದಲ್ಲಿ ಮಾತ್ರ ಯಾವುದೇ ಕೆಲಸಗಳನ್ನ ಮಾಡದಿದ್ರೇನೆ ಉತ್ತಮ. ನಂತರ ನೆಕ್ಸ್ಟ್ ಏನು ಅಂತಂದ್ರೆ ಇನ್ಯಾವ ರೀತಿಯಾದ ಫಲಗಳು ನಿಮ್ಗೆ ಸಿಗ್ತಾ ಇದೆ ಅಂತ ನೋಡಿದಾಗ ನೋಡಿ, ಗುರುವಿನ ದೃಷ್ಟಿ ನಿಮ್ಮ 3ನೇ ಮನೆಗೆ ಬೀಳ್ತಾ ಇರೋದ್ರಿಂದ ಧೈರ್ಯವಾಗಿ ಕೆಲಸಗಳನ್ನ ಮಾಡೋಕ್ಕೆ ಮುಂದೋಗ್ತೀರಾ. ನಿಮ್ಮ ಸ್ನೇಹಿತರಿಂದ ಆಗಿರ್ಬೋದು, ನಿಮ್ಮ ತಮ್ಮ ತಂಗಿಯಿಂದ ಆಗಿರ್ಬೋದು ಲಾಭಗಳನ್ನ ಖಂಡಿತವಾಗ್ಲೂ ನಿರೀಕ್ಷೆ ಮಾಡಬಹುದು. ಒಳ್ಳೆ ಲಾಭಗಳು ಬರುವಂಥದ್ದು, ಅವರಿಂದ ಏನೋ ಕೆಲಸಗಳಾಗೋದು ಕೂಡ ನಿಮ್ಮ ಜೀವನದಲ್ಲಿ ಆಗ್ತಾ ಇರುತ್ತೆ. ಇನ್ನು ನಿಮಗೆ 5ನೇ ಮನೆ ಮೇಲೆ ಗುರುವಿನ ದೃಷ್ಟಿ ಬೀಳ್ತಿರೋದ್ರಿಂದ ಮಕ್ಕಳ ಆರೋಗ್ಯದಲ್ಲಿ ಏನು ಸ್ವಲ್ಪ ಏರುಪೇರು ಇತ್ತು ಅಥವಾ ಏನೋ ಮಕ್ಕಳ ಪ್ರಗತಿನಲ್ಲಿ ಸ್ಲೋ ಇದ್ರು, ಇನ್ಮೇಲೆ ಅದು ಕ್ವಿಕ್ ಆಗುತ್ತೆ. ಸ್ವಲ್ಪ ಮಕ್ಕಳ ಆರೋಗ್ಯದಲ್ಲಿ ಸ್ವಲ್ಪ ಚೇತರಿಕೆ ಕಂಡುಹಿಡಿಸ್ಕೊಳ್ಳುವಂಥದ್ದು, ಅಥವಾ ಎಜುಕೇಷನಲ್ಲಿ ಸ್ಲೋ ಇದ್ರು ಅಂದರೆ ಇನ್ಮೇಲೆ ಎಜುಕೇಷನಲ್ಲಿ ಸ್ವಲ್ಪ ಮುಂದುವರಿತಾರೆ. ಯಾಕೆ ಅಂತಂದರೆ ಗುರು ದೃಷ್ಟಿ ಕೂಡ ಶನಿಯ ಮೇಲೆ ಬೀಳ್ತಾ ಇರೋದ್ರಿಂದ, ಅಂದರೆ ಅದೇ 5ನೇ ಮನೆ ಮೇಲೆ ಬೀಳ್ತಾ ಇರೋದ್ರಿಂದ ಇನ್ಮೇಲೆ ಏನಾಗುತ್ತೆ, ಗುರುಗೆ ಸ್ವಂತ ಮನೆ ಬೇರೆ ಆಗುತ್ತೆ ನಿಮಗೆ ಆ ಮನೆ. ಸೊ ಹಾಗಾಗಿ ನಿಮಗೆ ಇನ್ಮೇಲೆ ಮಕ್ಕಳ ಆರೋಗ್ಯದಲ್ಲಿ ಸ್ವಲ್ಪ ಖುಷಿ ವಾತಾವರಣನ ನೋಡ್ಬೋದು. ಗಂಡ ಹೆಂಡತಿ ಮಧ್ಯದಲ್ಲೂ ಕೂಡ ಪ್ರೀತಿ ವಿಶ್ವಾಸ ಚೆನ್ನಾಗಾಗತ್ತೆ. ಜೊತೆಗೆ ಪ್ರೇಮಿಗಳ ಮಧ್ಯದಲ್ಲೂ ಕೂಡ ಒಂದು ಬಾಂಡೇಜ್ ಚೆನ್ನಾಗಾಗತ್ತೆ. ಮದುವೆ ಮಾಡ್ಕೊಳ್ಳೋದಕ್ಕೆ ಒಳ್ಳೆ ಸಮಯ ಆಗಿದ್ರು ಕೂಡ ಗುರು 11ನೇ ತಾರೀಕು ಒಳಗಡೆ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ. ಅಥವಾ ಗುರು ಕಂಬಸ್ಟ್ ಆಗೋದನ್ನ ಮತ್ತೆ ಸರಿ ಹೋಗೋ ತನಕ, ಅಂದರೆ ಸೂರ್ಯನಿಂದ ಸ್ವಲ್ಪ ಡಿಗ್ರಿ ದೂರ ಬರೋ ತನಕನೂ ಕೂಡ ಸ್ವಲ್ಪ ಅವಾಯ್ಡ್ ಮಾಡ್ಕೊಂಡು ಅದಾದಮೇಲೆ ಡೇಟ್ಸ್ಗಳನ್ನ ಫಿಕ್ಸ್ ಮಾಡ್ಕೋಬೋದು. ಅದು ಕೂಡ ತುಂಬ ಅದ್ಭುತವಾಗಿರುತ್ತೆ. ಇನ್ನು ಕುಜನ ಸಂಚಾರ ಅಂತ ನೋಡೋಕೆ ಹೋದಾಗ ನಿಮಗೆ ಲಗ್ನಾಧಿಪತಿನೇ ಕುಜ ಆಗಿ 7ನೇ ಮನೇಲಿ ಕುತ್ಕೊಂಡು ಲಗ್ನ ನೋಡ್ತಿದ್ದಾನೆ. ಸೊ ಕೋಪ ಜಾಸ್ತಿ ಇರುತ್ತೆ. ಲಗ್ನಾಧಿಪತಿ ಲಗ್ನನೇ ನೋಡೋದು ತುಂಬ ಒಳ್ಳೆಯದೇನೆ, ಅಭಿವೃದ್ಧಿಗೆ ಅದೊಂದು ದಾರಿ ಆಗಿರುತ್ತೆ. ಆದರೆ ಸ್ವಲ್ಪ ಕೋಪ ಜಾಸ್ತಿ, ಆ ಥರದ ನಿರ್ಧಾರಗಳನ್ನ ಜಾಸ್ತಿ ತಗೊಳ್ಳೋದು, ಸ್ವಲ್ಪ ಗಾಡಿಗಳನ್ನ ಓಡಿಸ್ಬೇಕಾದ್ರೆ ಸ್ಪೀಡ್ ಕಂಟ್ರೋಲ್ ಮಾಡ್ಕೊಳ್ಳೋದು ಒಳ್ಳೆಯದು. ಇಲ್ಲಾಂದರೆ ಸ್ವಲ್ಪ ಏಟ್ಗಳು ಮಾಡ್ಕೊಳ್ಳೋಂಥ ಚಾನ್ಸಸ್ ಇರುತ್ತೆ. ಅಥವಾ ಹೊರಟಾಗಿ ಮಾತಾಡಿ ಸ್ವಲ್ಪ ಸಮಸ್ಯೆಗಳನ್ನ ತಂದಿಟ್ಕೊಳ್ಳೋ ಚಾನ್ಸಸ್ ಕೂಡ ಇರುತ್ತೆ. ಆ ವಿಚಾರದಲ್ಲಿ ಸ್ವಲ್ಪ ನೀವು ಕೇರ್ಫುಲ್ ಆಗಿರಬೇಕಾಗತ್ತೆ. ಇನ್ನು 8ನೇ ಮನೆಯಲ್ಲಿ ಸೂರ್ಯನ ಸಂಚಾರ ಆಗ್ತಿರೋದ್ರಿಂದ ಯಾರೆಲ್ಲ ಗೌರ್ಮೆಂಟ್ ಉದ್ಯೋಗಿಗಳಿದ್ದೀರಾ ಅಥವಾ ಯಾರೆಲ್ಲ
ರಾಜಕಾರಣಿಗಳಿದ್ದೀರಾ, ಕೆಲಸದ ಕಡೆ ಸ್ವಲ್ಪ ಗಮನ ಕೊಡಬೇಕಾಗಿ ಬರುತ್ತೆ. ಸ್ವಲ್ಪ ಎಚ್ಚರ ತಪ್ಪಿದ್ರೂ ಕೂಡ ಸಮಸ್ಯೆಗಳಿಗೆ ಸಿಗಾಕೊಳ್ಳೋಂಥ ಚಾನ್ಸಸ್ ಇರುತ್ತೆ. ಎಲ್ಲಾದರೂ ಪೇಪರ್ಗಳಿಗೆ ಸೈನ್ ಮಾಡಬೇಕಾದ್ರೆ ಕೇರ್ಫುಲ್ ಆಗಿರಿ. ಎರಡನೇದೇನು ಅಂತಂದರೆ, ನೀವೇನಾದರೂ ಗೌರ್ಮೆಂಟ್ ಉದ್ಯೋಗಿಗಳಾಗಿದ್ದು ಗೊತ್ತಿಲ್ಲದಂಗೆ ಇಲಿಗಲಾಗಿ ಏನಾದರೂ ಹಣ ತೊಗೊತಾ ಇದ್ದೀರಾ ಅಂತಂದ್ರೂ ಕೂಡ ಕೇರ್ಫುಲ್ ಆಗಿರಬೇಕಾಗತ್ತೆ. ಯಾಕಂದರೆ ಅದು ಮೇಜರ್ ಪ್ರಾಬ್ಲಮ್ ಆಗುವಂಥ ಚಾನ್ಸಸ್ ಕೂಡ ಇರುತ್ತೆ. ಸ್ವಲ್ಪ ಕೇರ್ಫುಲ್ ಆಗಿರಿ. ಈ ಒಂದು ಸಮಯದಲ್ಲಿ ಸ್ವಲ್ಪ ನೀವು ಎಷ್ಟು ಹುಷಾರಾಗಿರ್ತೀರೋ ಅಷ್ಟು ಒಳ್ಳೆಯದು. 16ನೇ ತಾರೀಕಿನ ನಂತರ ನಿಮಗೆ 9ನೇ ಮನೆಗೆ ಸೂರ್ಯ ಬರ್ತಾನೆ. ಆವಾಗ ಗೌರ್ಮೆಂಟಿಂದ ಆಗಬೇಕಾಗಿರೋ ಎಲ್ಲ ಕೆಲಸಗಳು ಸರಾಗವಾಗುತ್ತೆ, ಅದೃಷ್ಟಕರ ರೀತಿಯಲ್ಲಿ ಬದಲಾವಣೆ ಆಗುತ್ತೆ. ಸೊ ಆವಾಗ ನಿಮ್ಮ ಒಳ್ಳೊಳ್ಳೆ ಕೆಲಸಗಳನ್ನ ಮಾಡ್ಕೋಬಹುದು. ಬುಧನೂ ಕೂಡ ನಿಮಗೆ ಇಲ್ಲಿ ಅಲ್ಲಿ ಮತ್ತು ಏನು ಕಂಬಸ್ಟ್ ಆಗೋದು, ರೆಟ್ರೋ ಆಗೋದ್ರಿಂದ ವ್ಯಾಪಾರದಲ್ಲಿ ಸ್ವಲ್ಪ ಫ್ಲಕ್ಚುಯೇಷನ್ ಇರುತ್ತೆ. ಸೊ ಹಾಗಾಗಿ ಅದನ್ನು ಕೂಡ ನೀವು ಏನೋ ಒಂದು ಸ್ಥಿರವಾಗಿ ಬರ್ತಾ ಇರುತ್ತೆ, ಹಣ ಬರ್ತಿದೆ, ನಾವೇನೋ ಖರ್ಚಿಟ್ಕೊಂಡ್ಬಿಡೋಣ ಅಂತ ಅಂದ್ಕೊಳ್ಳೋಕೆ ಹೋಗಬೇಡಿ. ಸ್ವಲ್ಪ ವೇರಿಯೇಷನ್ಸ್ ಆಗುತ್ತೆ, ಸ್ವಲ್ಪ ಕೇರ್ಫುಲ್ಲಾಗಿರಬೇಕಾಗಿ ಬರುತ್ತೆ. ಇನ್ನು ನಿಮಗೆ ಶುಕ್ರ ಮತ್ತು ಕೇತು ಇವರ ಒಂದು ಸಂಯೋಗ ಬಂದು ನಿಮ್ಮ 10ನೇ ಮನೆಯಲ್ಲಿ ಆಗ್ತಾ ಇದೆ. ಸೊ ಹಣದ ಅಭಿವೃದ್ಧಿ ಚೆನ್ನಾಗೇ ಇರುತ್ತೆ, ಬಿಕಾಸ್ 7th ಲಾರ್ಡ್ ಬೇರೆ ಆಗಿರ್ತಾನೆ ನಿಮಗೆ. ಆದರೆ ಆರೋಗ್ಯದಲ್ಲಿ ಸ್ವಲ್ಪ ಸಮಸ್ಯೆ ಬರ್ಬೋದು ನಿಮ್ಮ ಸ್ಪೌಸ್ಗೆ. ಅದು ನೀವು ಹೆಣ್ಣಾಗಿದ್ರು ಗಂಡಾಗಿದ್ರು, ನಿಮಗೆ ಜೋಡಿ ಯಾರು ಇರ್ತಾರೆ ಅವ್ರಿಗೆ ಸ್ವಲ್ಪ ಗುಪ್ತಾಂಗಗಳಲ್ಲಿ ಸಮಸ್ಯೆ ಬರುವಂಥದ್ದು ಅಥವಾ ಯುಟ್ರಸ್ ಪ್ರಾಬ್ಲಮ್ ಬರುವಂಥ ಚಾನ್ಸಸ್ ಇರುತ್ತೆ. ಹಂಗೆ ಬಂದಾಗ ಮೊದಲೇ ಹೋಗಿ ವೈದ್ಯರ ಸಲಹೆ ತೊಗೊಂಡು ಪ್ರಿಕಾಷನ್ ತೊಗೊಂಡ್ಬಿಡಿ, ಆಗುವಂಥ ಮೇಜರ್ ಪ್ರಾಬ್ಲಮ್ನ ತಪ್ಪಿಸ್ಬೋದು. ಇನ್ನು ವಿದ್ಯಾರ್ಥಿಗಳಿಗೂ ಎಜುಕೇಷನ್ ತುಂಬ ಚೆನ್ನಾಗಿರುತ್ತೆ. ಬಟ್ ಗುರು ಕಂಬಸ್ಟ್ ಆದಂಥ ಸಮಯದಲ್ಲಿ ಸ್ವಲ್ಪ ಜಾಸ್ತಿ ಒತ್ತು ಕೊಟ್ಟು ಓದಿದ್ರೆ ಖಂಡಿತವಾಗ್ಲೂ ಏನೋ ಸಮಸ್ಯೆಗಳಾಗೋದು. ಅಂದರೆ ಓದಿದ್ದೀನಿ ಬಿಡು ಅಂತ ನೆಗ್ಲೆಕ್ಟ್ ಮಾಡ್ಕೊಂಡು ಹೋಗ್ಬಿಡೋದು, ಅಲ್ಲಿ ನೀವು ಅಂದ್ಕೊಂಡಿರೋಂಥ ಪ್ರಶ್ನೆಗಳು ಬರದೇ ಇರೋದು, ಆವಾಗ ಸಮಸ್ಯೆಗಳು ಬರೋದ್ರ ಬದಲಾಗಿ ಇವಾಗೇ ಸ್ವಲ್ಪ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿ ಓದ್ಬಿಟ್ರೆ ಆ ಸಮಸ್ಯೆಯಿಂದನೂ ಈಚೆ ಬರಬಹುದು. ಪರಿಹಾರ ಏನು ಮಾಡ್ಕೋಬೇಕು ನಿಮ್ಮ ಸಮಸ್ಯೆಗಳಿಗೆ ಅಂತಂದರೆ, ಮೊದಲನೇದಾಗಿ ಸುಬ್ರಹ್ಮಣ್ಯ ಸ್ವಾಮಿಯ ಅಷ್ಟೋತ್ರಗಳನ್ನ ಪ್ರತಿ ದಿವಸ ಕೇಳೋದು ಅಥವಾ ಆಂಜನೇಯ ಸ್ತುತಿಗಳನ್ನ ಕೇಳುವಂಥದ್ದು. ಇದು ನಿಮ್ಮ ಜೀವನ ಪರ್ಯಂತನೂ ಮಾಡ್ಕೊಂಡು ಬಂದರೆ ಒಳ್ಳೆ ಲಾಭಗಳನ್ನ ನೋಡಬಹುದು. ಇದ್ರ ಜೊತೆಗೇನು ಅಂತಂದರೆ ಗುರುವಿನ ಆರಾಧನೆ ಜಾಸ್ತಿ ಮಾಡ್ಕೊಂಡು ಬನ್ನಿ, ಖಂಡಿತವಾಗ್ಲೂ ಇನ್ನಷ್ಟು ಲಾಭಗಳನ್ನ ನೀವು ನೋಡಬಹುದು. ಇನ್ನು ಜುಲೈ ತಿಂಗಳ ಒಂದು ಮಾಸ ಭವಿಷ್ಯ ಕಾರ್ಯಕ್ರಮನ ಮುಗಿಸೋಂಥ ಸಮಯ ಇದಾಗಿದೆ. ಆದರೆ ನೀವೇನಾದರೂ ನಿಮ್ಮ ಜಾತಕಗಳನ್ನ ಪರಿಶೀಲನೆ ಮಾಡಿಸ್ಕೋಬೇಕು ಅಂತಂದರೆ ಖಂಡಿತವಾಗ್ಲೂ ಕೆಳಗಡೆ ಸ್ಕ್ರೋಲ್ ಆಗ್ತಿರೋಂಥ ನಮ್ಮ ನಂಬರ್ಗೆ ಕರೆ ಮಾಡಿ ನಿಮ್ಮ ಅಪಾಯಿಂಟ್ಮೆಂಟ್ನ ಫಿಕ್ಸ್ ಮಾಡ್ಕೋಬಹುದು. ಯಾಕೆ ಪರಿಶೀಲನೆ ಮಾಡಿಸ್ಕೋಬೇಕು ಅಂತಂದರೆ, ನೋಡಿ, ನಿಮ್ಮ ದಶಾಭುಕ್ತಿ ಬೇರೆ ಆಗಿರುತ್ತೆ, ನಿಮ್ಮ ಒಂದು ಏನು ಹಾರೋಸ್ಕೋಪಲ್ಲಿ ಗ್ರಹಗಳ ಸ್ಥಾನಮಾನ ಬೇರೆ ಆಗಿರುತ್ತೆ, ಅದರಿಂದ ಫಲಗಳಲ್ಲಿ ವ್ಯತ್ಯಾಸನೂ ಆಗಬಹುದು. ಕೆಲವರಿಗೆ ತುಂಬ ಒಳ್ಳೆಯದಾಗೋದು, ಕೆಟ್ಟದಾಗೋದು, ವೇರಿಯೇಷನ್ಸ್ ಕೂಡ ಆಗ್ತಾ ಇರುತ್ತೆ. ಸೊ ನಿಮ್ಮ ದಶಾಭುಕ್ತಿಗೆ ತಕ್ಕಾಗಿ ನೀವು ಪರಿಹಾರಗಳನ್ನ ಮಾಡಿಕೊಂಡ್ರೆ ಖಂಡಿತವಾಗ್ಲೂ ಜೀವನದಲ್ಲಿ ಒಳಿತನ್ನ ನೋಡ್ಕೋಬಹುದು. ಸೊ ಹಾಗಾಗಿ ಎಲ್ಲರಿಗೂ ಕೂಡ ನನ್ನ ಧನ್ಯವಾದಗಳು.